ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ಹೇಳಿ ಅಣ್ಣ. ನಾನು ಅದೇ ಹೇಳಿದ್ನಲ್ಲ ಸರ್, ನಮ್ಮ ಅವರಿಂದ ನಮ್ಮ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಏನಿಲ್ಲ, ನಾವು ಫೋನ್ ಮಾಡಿದ್ದು ಏನಕ್ಕೆ ಅಂದ್ರೆ ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು, ಅಮ್ಮಂಗೆ ತುಂಬಾ ಹುಷಾರಿಲ್ಲ ಅಂತ. ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಹಾಳು ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ. ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ. ಏನಂತ ಗೊತ್ತಾ, ಅವಳಿಗೆ ಏನೋ ಯಾವ ದೇವ್ರಿಗೆ ಹೋಗಿದ್ದೀರಾ, ನೀವು ಏನ್ ಮಾಡಿದೀರ ನಮಗೆ ಗೊತ್ತಿಲ್ಲ. ದಯವಿಟ್ಟು ಅದೊಂಚೂರು ನೀವು ಅದನ್ನ ಪರಿಹಾರ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಯಾಕೆ ಬಿಡಿತ ಇದು ಎಂತಾರು ಹಿಂಗಾಗೋದು ಸಹಜ. ಆದ್ರ ಹಂಗಾಗಿ ಏನ ಅಕಸ್ಮಾತ್ ಜೀವನನೇ ಸಾಕು ಅಂತ ಇನ್ನ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡರು ಅಂತ ನಾವು ಅಷ್ಟೇ ಏನೋ ಕರ್ಕೊಂಡೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ ಹಾಕೊಟ್ಟು ಇದು ಮಾಡಿ ನಮ್ಗೆ ರಾತ್ರಿ ಎಲ್ಲ ಸಖತ್ತಾಗಿ ಗೋಳಾಡ್ಕೊಂಡ್ ಫೋನ್ ಮಾಡಿಬಿಟ್ರು ಅಣ್ಣಾರೆ. ಇಲ್ಲ ಅಣ್ಣ, ನಿಜವಾಗ್ಲೂ ಅವ್ಳು ಮಾಡಿರೋ ಇದಕ್ಕೆ ನಾವು ಊರಕ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ. ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ ನಮ್ಮನ್ನೇ ಲೋಫರ್ ನನ್ ಮಗನೇ, ಮೆಂಟಿಗುಂಟಿ ನನ್ ಮಗನೇ, ಸುಳೆ ಮಗನೇ, ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲ ಅಣ್ಣ ನೀವು. ಯಾವಾಗ ಸರ್? ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡನ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್. ನಾವೇನ ಹಂಗ್ ಮಾತಾಡಿದ್ವು ಒಂದಿನ. ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ನಾ ದೊಡ್ಡಪ್ಪ ಮಗ ಅಂತ ಅವಳು ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ ಕೈಲ್ಲ ಮಾಡ್ಸಿರ್ಬೇಕೆ ಹೊರ್ತು ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್. ಅಲ್ಲ ಸರ್, ಒಬ್ಬ ಅಣ್ಣ ಆದವನು ಈ ತರ ನಾವ್ ಯಾವತ್ತನ ಯಾರಿಗಾನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ? ಖಂಡಿತ ಯಾರೋ ಹಂಗಾರ ಅವಳೇ ಮಾಡ್ಸಿರ್ಬೇಕಣ್ಣ. ಅವ್ರು ಎಲ್ಲಾದ್ರಾಗೂ ಇದ್ರು. ಆಮೇಲೆ ಯಾರನ್ನ ತಂದ್ಕೋ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಒಂದಲ್ಲ ಅಣ್ಣ ಕೇಳಿದ್ರು. ಬಿಡಿ ಸರ್, ಆ ತರ ಎಲ್ಲ ಹೇಳ್ಬೇಡ್ರಿ. ನಮ್ಗೆ ಸರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕ ಕಷ್ಟಪಟ್ಟಿದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟಪಟ್ಟವ್ರು. ನಿಮ್ ಮಗಳು ಹಿಂಗಂತೆ ಹಂಗಂತೆ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ ನೋಡಿ. ಆ ತರ ಆಗಿದೆ. ಈಗ ನಾವು ನಮ್ಮ ತಂದೆ ಬಂದಿದೀವಿ, ನಮ್ ತಂದೆಗೆ ಮಾತಾಡುವಂತ ಅಂದೆ, ಮಾತಾಡಲ್ಲ ಅಂತ ಅಂದ್ಲು. ಅದಕ್ಕೆ ಅವಳಿಗೊಂಚು ಏನ್ ಸರ್, ಅವಳು ಹೇಳಕ್ ಆಗ್ತಿಲ್ಲ ಸರ್. ತುಂಬಾ ಮೈ ಕೈ ಎಲ್ಲ ಉರಿ ಅಂತೆ. ಆಸ್ಪತ್ರೆ ಕರ್ಕೊಂಡೋದ್ರೆ ಏನು ಇಲ್ಲ ಅಂತಾರೆ. ಇದು ಅದೇ ಇಲ್ಲ ನಾವು ಹೆಸರು ನೋಡಿ ಇರೋದ್ ಹೇಳ್ತೀವಿ ಅಣ್ಣಾರೆ. ನಮ್ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟೋಯ್ತು. ಆಮೇಲೆ ನಾವು ಭಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾಫೆ ಮೇಲೆ ಒಪ್ಪಾರಾಗೆಲ್ಲ ಮನಿಕೊಂಡ್ ಸೊಳ್ಳೆ ತಿಗಣೆ ಕೈಲಿ ಹಂದಿ ಕೈ ಎಲ್ಲ ಅಂತದ್ದು ಎಮ್ಮೆ ಕೈಲೆಲ್ಲ ಕಡಿಸ್ಕೊಂಡಿದೀವಿ. ಆಮೇಲೆ ಮನೆಗಳಿಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುತ್ತ ಹಾಕಿರೋದು. ಹಿಂಗೆಲ್ಲ ಇತಿಹಾಸ ಐತಿ ನಮ್ಮವು. ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಅಲ್ಲ ಸರ್, ನೀವ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಪಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗ್ ಬಿಟ್ಕೊಂಡಿದ್ದೀರಲ್ಲ. ಎಲ್ಲಿ ಅಂತ ಹುಡಿಕೊಂಡು ಹೋಗಿ ಹೊಡಿ ಅಂದ್ರ ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಗಂಡದ ಟೈಮಾಗೆ ಅಂತ ನಾ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟ ದಿವಸ. ಇದೆಲ್ಲ ತುಮಕೂರು ಹತ್ರ ಇದೆ, ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು, ಮೆಡಿಕಲ್ ಕಾಲೇಜ್ ಅಗಲಕೋಟೆ. ಯಾವ್ದೋ ಗೊತ್ತಿಲ್ಲ, ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ ಕರ್ಕೊಂಡ್ ಬಂದವ್ರು ಯಾವ್ದೋ ಒಂದ್ ಚಿಕ್ಕ ಮನೆಗೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನಾಲ್ಗೆ ಗಂಟ್ಲಾಗೆಲ್ಲ ಗುಳ್ಳೆಗಳಾಗೋಗ್ಬಿಟ್ಟಾವ ಅವಳಿಗೆ, ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟವೆ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿದ್ದೋ. ಏನಿಲ್ಲ ಸ್ವಾಮಿ ನೋಡಿ, ಒಂದ ನೋಡಿ ಹಾಸ್ಪಿಟ್ಲು ಅಂದ್ರೆ ಏನು ಆಗಲ್ಲ. ಒಟ್ಟಾಗಿ ಇದು ಇದ್ರಾಗೆ ಗುರುಪ್ರಿಯೋ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಸ್ವಾಮಿ, ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ. ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ. ಹಂಗಾಗಿ ನಾವು ಅಲ್ಲಿಗೆ ಹೊರಟಿದೀವಿ ಸ್ವಾಮಿ. ನೋಡಿ ಅಲ್ಲಿ ನಾವು ಹಿಂಗೆಲ್ಲ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರು ಮಾನಸಿಕವಾಗಿ. ನಾವೇನು ಇದು ಮಾಡಿಲ್ಲ. ನಮ್ಗೆ ಈಗಾಗಲೇ 1 ವರ್ಷದಿಂದ 10 ವರ್ಷ ಆಗ್ತಾ ಬಂತು. ಅಣ್ಣ ತಮ್ಮದಿರಾಗೆ ಸಂಸಾರದಾಗೆ ಎಲ್ಲ ನಮ್ಗೆ ಈಗ ನಮ್ಗೆ ಭಾರಿ ತೊಂದರೆ ಮಾಡ್ತಾವ್ರೆ. ತೊಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ. ಮಾತು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ. ಅದು ಅಮಾವಾಸ್ಯೆ ದಿನ ಏನೇನೋ ಮಾಡಿದಾರೆ ಖಂಡಿತ. ಅದೇ ಅವಳಿಗೆ ಮೊನ್ನೆಯಿಂದಾನೆ ಸ್ವಾಮಿ, ಮೊನ್ನೆ ಅಂತ ಅಲ್ಲಿ ನೋಡಿ ಸ್ವಾಮಿ, ಗುರುಪ್ರಿಯ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರು ಇರೋದು ನೀವು ಇರೋದು ಹೇಳ್ಕೊಂಬಿಡಿ ಸ್ವಾಮಿ, ಅಲ್ಲಿ ಹೋದ್ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರನ್ನೋ ನಮ್ಮ ಪೂಜಾರು ಇದ್ರು ಕೇಳುದು.
ಹಾ ಅವರು ಯಾರೋ ಅವ್ರು ಏನು ಕೆಟ್ಟದೇನೋ ಮಾಡಿಲ್ಲ, ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ. ಹೌದು, ಅದು ಕೆಟ್ಟದಲ್ಲ, ನಾವು ಹೋಗಿರೋದು ಅಲ್ಲಿಗೆ ಅಣ್ಣ. ಅವ್ರು ಹೋಗಿ ಹಾ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ 2-3 ಒಟ್ಟಾಗ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸರೆಂಡರ್ ಆಯ್ದ್ರಿ ಅಂತ ಸ್ವಾಮಿ, ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೀರ್ಥನೋ ಏನೋ ಕೊಡ್ತಾರೆ, ನಾವು ಹೋಗ್ತೀವಿ ಸ್ವಾಮಿ. ಯಾವಾಗ ಹೊರಟಿದ್ದೀರಣ್ಣ? ನಾಳೆ ಹೋಗ್ತೀವಿ ಸ್ವಾಮಿ, ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಫಿಕ್ಸ್ ಇಲ್ಲ. ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಮ್ಗೆ ನಾವು ಹಿಂಗೆ ನಿಮ್ಗೆ ಬರ್ತೀವಿ ಅಂತ ಮಾಡಿದ ಸ್ವಾಮಿ. ರಾತ್ರಿಯಿಂದ ನನಗೆ ಖುಷಿಯಾಗಿ ಒಂದ 3,600 ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ 11-12 ಗಂಟೆ ತನಕ ನಾವು ಒಂಥರ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಹೊಡಿತ್ರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ. ರಾತ್ರಿ ಕುಡಿಯೋರಿಗೆಲ್ಲ ಕೊಟ್ಟಿದೀನಿ. ನೋಡಿ ಏನು ಆಗೋಯ್ತು. ಅವಳು ನಿಮ್ ಸವಾಸಕ್ ಬರಲ್ಲ ಇನ್ಮೇಲೆ. ಆಯ್ತಮ್ಮಿ, ಒಳ್ಳೆ. ನಾವು ಫೋನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸ್ಕೂಲ್ ಜೊತೆಗೆ ಸೇರ್ಸ್ಕಂತೀವಿ. ಅವಳೇನ್ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ, ನಮ್ ತೋಟದಾಗೆ ಬರೀ ಮನೆಯೊಳಗೆ ಇದ್ಬಿಟ್ರೆ ಸಾಕು ಸರ್. ನಾವೇನೆ ಅಡಿಕೆ ಚೇಣಿ ಮಾಡಿಸ್ತೀವಿ, ನಮ್ದೇ 18 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇವು ಬಿಡಿ ಸ್ವಾಮಿ, ಒಳ್ಳೆ ಗಂಡು ಬೆಟ್ಟಿ ನಾಡಿದ್ದಂಗೆ ಇದು ಚಿತ್ರದುರ್ಗ. ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ನೋಡಿ ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯೋ ಅವಳು ಒಬ್ಳೆ ಬಂದಿಲ್ಲ, ಇಲ್ಲಿ ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು. ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೊನೆಗೆ ಅವಳು ಬೀದಿ ಪಾಲಾಗಿ ಸರೋದ್ಲು. ಹಂಗ ಇಷ್ಟೆಲ್ಲ ಹೇಳಿರುನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ, ಬಾ ಈಸ್ಕ ಅಂತ ಅಂತಾರಲ್ಲ. ಹೇಳ್ಬಾರ್ದು, ಬಿಡೋಣ ನಮ್ಮ ಹತ್ರ. ನೋಡಿ ಸ್ವಾಮಿ, ನಾವು ಅಲ್ಲಲ್ಲ ಮರ್ಯಾದಿಲ್ದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ, ಹಿಂಗೈತೆ. ನಾವು ಏನೋ ನಮ್ಗೆ ಇವರು ಗುರುಬ್ಯೋ ನಮ್ಮ ಸ್ವಾಮೀಜಿಗಳು ನಮಗೊಂದು ದಯ ಕೊಟ್ರು. ಖಂಡಿತ ಆ ಜಾಗಕ್ಕೆ ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ, ಅವರು ನಮ್ಮ ಐನೋರು ಏನ್ ಹೇಳಿದಾರೆ ಗೊತ್ತಾ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಅವರು ಬರೀ ಕವಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ರು ಏನು ಆಗಿಲ್ಲ, ಕೆಟ್ಟದೇನೂ ಇಲ್ಲ, ಇದು ಆಸ್ಪತ್ರೆ ಕಾಯಿಲೆ ಅಲ್ಲ, ಇದು ದೇವ್ರದು. ಅವ್ರು ಸ್ವಲ್ಪ ದೇವಿ ಹತ್ರ ಹೋಗಿದಾರ, ದೇವಿ ಹತ್ರ ಬಿಡ್ತು ಅನ್ಸ್ಕೊಂಡು ಅವ್ರ ಪಾಡಿ ಅವ್ರು ಇರ್ತೀವಿ, ನಮ್ಮ ಪಾಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡು ಬಂದ್ಬಿಟ್ರೆ ಇವಳು ಒಂದ್ 3 ದಿವಸದಲ್ಲಿ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇವ್ರು ಹಿಂಗೆ ನೀವೆಲ್ಲ ಒಪ್ಸ್ಬಿಟ್ಟು ಈಗ ಎಲ್ಲ ಇದಾಯ್ತು ಅಂತ ಹೇಳಿ ಡ್ರೈವರ್ ಅವ್ರ ಯಜಮಾನನ್ನ ಡ್ರೈವರ್ ಇಲ್ಲ, ಯಾರು ಇಲ್ಲ ಕಂಡವ್ರೆ, ಗಂಡನ್ ಬಿಟ್ಟು ಬಂದಿದ್ದಾಳೆ. ಲಾರಿ ಡ್ರೈವರ್ ಅಂತ ಸ್ವಾಮಿ? ಇಲ್ಲ ಬಿಡ್ರಿ. ಏನೋ ಇವಾಗ ನಾವು ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಾವು ಅಷ್ಟೇ ಸ್ವಾಮಿ. ಇಲ್ಲ, ಯಾವ ಡ್ರೈವರ್ ಇಲ್ಲ, ನಾವ್ ಯಾವ ಗಂಡನೂ ಇಲ್ಲ ಅವಳಿಗೆ. ಅದೇನೋ ನಮ್ಗೆ ಅವೆಲ್ಲ ಬೇಡ, ಹಳೆ ಕಥೆಗಳು. ನಾವು ಈಗ ಅವಳಿಗೊಂಚೂರು ಕ್ಯೂರ್ ಆಗ್ಬಿಟ್ರೆ, ಅಲ್ಲಿ ಆಸ್ಪತ್ರೆ ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ. ಚಿಕ್ಕ ಪುಕ್ಕ ಆಸ್ಪತ್ರೆಗೆ ಇವ್ರಿಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ನಾಳೆ ನಾಡ್ದು ಅಂತ ಅಂದ್ರೆ. ಒಂಚೂರು ಕಮ್ಮಿ ಆಗೈತಂತೆ, ನಿಮ್ಗೇನು ರಾತ್ರಿ ಫೋನ್ ಮಾಡಿ ಹೇಳಿದ್ಲಂತಲ್ಲ? ಕಮ್ಮಿ, ಒಂಚೂರು ಕಮ್ಮಿ ಐತಿ, ಒಂಚೂರು ಉರಿ ಐತೆ ಅಂತ ಅವಳೆ. ಅದೆಲ್ಲ ಕಮ್ಮಿ ಆದ್ಮೇಲೆ ನಾವ್ ಊರ್ಗ್ ಹೋಗ್ತೀವಿ. ಅದಕ್ಕೆ ಏನೋ ನಮ್ಮ ಮನೆತನದಿಂದ ನಿಮಗ್ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕಂಬೇಡಿ, ದಯವಿಟ್ಟು ನಿಮ್ ಅಣ್ಣ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್. ಇಲ್ಲ ರೀ, ನಾವೇನೋ ಅಂತಾರಲ್ಲ, ನೀವು ಸ್ವಾಮಿ ನೀವು ಆ ಕಡೆ ಎಲ್ಲ ಬಂದಾಗ್ಬೇಕಾದ್ರೆ ಫೋನ್ ನಂಬರ್ ಕೊಡಿ, ಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಫ್ರೆಂಡು ಅದು ಟೂರ್ ಹೋಗ್ತೀವಲ್ಲ, ಆ ಕಡೆಗೆಲ್ಲ ಬಂದಾಗ್ಬೇಕಾದ್ರೆ ಬಂದು ಮಾತಾಡ್ಕೊಂಡು ಬರ್ತೀವಿ. ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ಟೀ ಕುಡ್ಕೋತೀವಿ ಮನೆ ಹತ್ರ. ಇರ್ಲಿ ಅಣ್ಣ, ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಆಯ್ತು, ಯಾವಾಗ ಕಾಂಟ್ಯಾಕ್ಟ್ ಆಗಿದ್ದಾನ ನಮ್ ಸಂಬಂಧ ಹಿಂಗೆ ಇರ್ಲಿ. ಆಯ್ತಣ್ಣ. ಅದಕ್ಕೆ ನಿಮ್ಗೆ ಹೇಳ್ದೆ, ಯಾವ ದೇವ್ರಿಗೂ ಹೋಗ್ಬೇಡಣ್ಣ, ನಾವು ಅವ್ರ ನಿಮ್ ಸುದ್ದಿಗೆ ಫೋನ್ ಮಾಡಕ್ ಬಿಡಲ್ಲ, ಫೋನ್ ಎಲ್ಲ ಕಿತ್ಕೊಂತೀವಿ, ನಮ್ಮ ಪಾಡಿಗೆ ನಾವಿರೋ ಅವಳನ್ನ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು. ಅದೇ ನೀವೇನು ಬೇರೆ ಯಾವ ದೇವ್ರಿಗೂ ಹೋಗಿ ಒಂದ್ ಸ್ವಲ್ಪ ಏನೋ ತೊಂದರೆ ಕೊಡ್ಬೇಡ್ರಿ ಅವಳಿಗೆ. ನಾವು ಅವಳಿಂದ ನಿಮ್ಗೇನೋ ತೊಂದರೆ ಬರಲ್ಲ. ಆಯ್ತು ಆಯ್ತು, ಒಳ್ಳೇದು. ಒಂದು ಒಳ್ಳೇದಾಗುತ್ತೆ. ಗೊತ್ತಿಲ್ಲ, ಗುರುಪ್ಯೋ ನಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗಿದ್ದಾರೆ. ಅವರು ಯಾವ್ದು ನಿನ್ಗೆ ಕಷ್ಟ ಪಷ್ಟ ಏನ ಇದ್ರು ಹೇಳು ಅಂತ ಅಂದ್ರು. ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಒಂಚೂರು ವಾಸಿ ಆದ್ಮೇಲೆ ನಮ್ಗೆ ಫ್ರೀ ಆದಾಗ ಖಂಡಿತ ಹೋಗ್ಬಿಟ್ಟು ಬರ್ತೀವಿ. ಆಯ್ತು, ಒಳ್ಳೇದು ಸ್ವಾಮಿ. ಒಳ್ಳೇದ್ ಮಾಡ್ಲಿ ಸ್ವಾಮಿ. ಒಳ್ಳೇದ್ ಮಾಡ್ಲಿ ಸ್ವಾಮಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ.
ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ನರಸಿಂಹಣ್ಣವ್ರಿಗೆ ಜೈ. ಬರ್ರಿ ಮಕ್ಕಳೆಲ್ಲ ಬರ್ರಿ. ನರಸಿಂಹಣ್ಣವ್ರಿಗೆ ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ಜೈ ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ಒಂದು ನಮ್ಮ ಬಡವರ ಬಂಧು ಧನಶೂರ ಕರ್ಣ ಅನಂತ ಮಾಣಿಕ ಅನಂತ ನಾನಕ ವಿನ್ನಾದ ಮಾಣಿಕ ಇಂತಾರು ಮುಂದಿಕ ನಿವಾರ ಸಿಂಹ ರಾಜನೂರು ಗಂಡು ಸಿಂಧು ಸಿಂಧಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನ ಸಿಂಹ ನರಸಿಂಹ ಸಿಂಹಾದ್ರಿ ಸಿಂಹ ರಾಜನ ಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲಿ ಮಕ್ಕಳೆಲ್ಲ ಮುಂದಕ್ಕೆ. ನರಸಿಂಹಣ್ಣಂಗೆ ನರಸಿಂಹಣ್ಣರ್ಗೆ ಜೈ. ಅಣ್ಣ ಇದು ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್ ಮಟನ್ ಅಂಗಡಿ ತಾವ್ ಎಲ್ಲಾ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು. ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದಂತೆ. ಓ ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರಿ ಇಲ್ಲಿ ಪಂಚಾಯತಿ ತಾವೆಲ್ಲನ. ಹೌದಾ? ನಾವು ನರಸಿಂಹಣ್ಣ ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ. ಯಾರು ಹೇಳಿ ನಮ್ಮನ್ನ ಜೈ ಅಂದಿದ್ದು? ನರಸಿಂಹಣ್ಣವ್ರಿಗೆ ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ದಾನಶೂರ ಕರ್ಣ ಮಾರಿ ಹೊಂಡ ಹೆಂಗುಸ್ರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕರ್ಣ. ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ. ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ. ಅವ್ರಿಗೆಲ್ಲ ಫೋನ್ ಮಾಡ್ಲಿ. ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಗ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿ ಮಾಡಿರಲ್ಲ, ಅವರು ಮಾಡ್ಯಾರ ಅಂತಿದ್ದು ಸ್ವಾಮಿ. ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಕಚ್ಚೋಳ ಒಳ್ಳೆ ಕಂಠ ಐತ್ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ. ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ವ? ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತನೇನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟ ಕೂಗ್ತೀರ. ಇಲ್ಲ, ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ, ನಾನು ಇದು ಆರ್ಮನೆದಾಗ ಹೇಳಿದ್ವಿ. ಆರ್ಮನೆ ಮಧ್ಯದಾಗಲ್ಲ, ಇದು ಆರ್ಮನೆಗೆ ಲಾಸ್ಟ್ನೇ ಮನೆ ಕಪ್ಪು ಮನೆಗೆ ಹೋಗ್ತೀರಾ ಅಂತ ಅಂದೆ ಸ್ವಾಮಿ. ಕಪ್ಪದಲ್ಲ, ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೇನಲ್ಲ ಸ್ವಾಮಿ ಹೇಳಿದ್ ನಾನು. ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ. ಒಳ್ಳೆ ಕಂಠ ಐತೆ, ಲಾಸ್ಟ್ನೇ ಮನೆ ಕೂಗ್ತೀರಾ. ಮನೆ ಇದು 6 ಮನೆ, 1, 2, 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನಾ. ಸಂಗಾತಿದಾಗಿ ಕರುಣ ಕೂಗಿದಂಗ್ ಕೂಗ್ತಾರ. ಇದು ಸ್ವಾಮಿ ಏನಾಗ್ಲಿ, ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿದು ಖಂಡಿತ ತಮಾಷೆ ಹೇಳಲ್ಲ. ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥನಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ. ಅಂದ್ರೆ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ. ಕಂಠ ಚೆನ್ನಾಗೈತಿ. ಅಲ್ಲ ಅಣ್ಣ, ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತಾ ಸರ ನೀವು? ಅಣ್ಣ ಹೇಳಿ ಸ್ವಾಮಿ. ನಾನ್ ನಿನ್ನ ಅಭಿಮಾನಿ ಅಣ್ಣ. ಜಾಸ್ತಿ ಹಂಗ್ ಮಾತಾಡ್ಬೇಡಿ ಸ್ವಾಮಿ. ಅಭಿಮಾನಿ ಅನ್ನೋದ್ ಏನೈತ್ರಿ? ಏನೋ ನಾವು ಅದ್ ಮೊಬೈಲಾಗೆ ನಾವು ಅದ್ ಯಾರೋ ಇನ್ನ ನಮ್ಗೆ ರೇಕ್ಷಿರೋದ್ ಹಂಗ್ ಮಾತಾಡಿದೀನಿ ಸ್ವಾಮಿ. ಅದನ್ ಬಿಟ್ರೆ ನಾನು ಯಾರನು ಆತರ ನಮ್ದು ಕೆಟ್ಟ ಭಾವನೆ ಇಲ್ಲ, ಕೆಟ್ಟ ಮಾತಾಡೋದೇ ಇಲ್ಲ ನಾನು. ಹೌದಾ? ಹೌದು ಸ್ವಾಮಿ. ಅಣ್ಣ ಓ ಪರವಿಂದ
ಬಿಡಿ ಸ್ವಾಮಿ ಮಧ್ಯಾಹ್ನ ಬಿಸಿಲು ನಮಗ್ ತಲೆ ಹೊಡ್ಕೊಂಡ ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇವು ಮಳೆ ಯೋಗಕ್ಕೆ ಇದಾಗುತ್ತಲ್ಲ, ರಾತ್ರಿ ಮಳೆ ಯೋಗಕ್ಕೆ ಇದಾಗ್ತಾವ ನೋಡಿ, ಅದು ಆ ತರ ಈಗ ಬಿಸಿಲು ತಲೆ ಹೊಡ್ಕೊಂಡಂಗ ಆಗ್ಬಿಡ್ತೀವಿ ನಿಮ್ಮವ್ ಎರಡ್ ಕಂದ ಕೇಳಿ. ಯಾವ ನಾಟಕದ್ದು ಯಾ ನಾಟಕ ಸ್ವಾಮಿ? ರಂಗಸ್ವಾಮಿ ಅಲ್ಲ ಯಾ ನಾಟಕತ್ತು ಅಂದೆ. ರಂಗಸ್ವಾಮಿ ಅದ್ಯಾಪ ಇದು ರಂಗಸ್ವಾಮಿ ಅನ್ನೋದು ಯಾವ ಇದ್ರಾಗ ಬರುತ್ತೆ? ಈ ಕಡೆ ಅದೆಲ್ಲೂ ಬರಲ್ಲ, ಇಲ್ಲೇ ಇರುತ್ತೆ. ಅಲ್ಲ ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಸ್ವಾಮಿ ಅನ್ನೋದು ಅಂತ? ನಮ್ಮೂರ್ ಕಡೆ ಬರುತ್ತೆ. ಒಳ್ಳೆ ಆರೋಗ್ಯಗಿರಿ ಸ್ವಾಮಿ, ಕಾಪಾಡ್ಕೇಳಿ, ಕಲೆಗೆ ಬೆಲೆ ಕೊಟ್ಕೊಂಡಿರಿ. ಆಮೇಲೆ ನೀವು ಕಾರ್ಯ ಇದು ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ? ಅದೇ ಹಾಡು ಇದೇನು ಹಾಡು ಅಂದ್ರೆ ಭಿಕ್ಷಿದಾರ? ಅದೇ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೆ ತಂದನಾನೆ 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 ತಂದನಾನು ತಂದನಾನು ತಂದನಾನೆ ತಂದನಾನು ತಂದನಾನೆ ತಂದನಾನೆ ತಂದನಾನು ತಂದನಾನು ತಂದನಾನೆ. ಒಂಚೂರು ಇದನ್ನ ಟೈಟ್ ಮಾಡ್ಕೇಳಿ. ಹಲೋ ಇದನ್ನ ಟೈಟ್ ಮಾಡ್ಕೇಳಿ ಒಂಚೂರು. ನಟ್ರು ತಬ್ಲ ಲೂಸ್ ಆಗಿರಂಗೈತೆ. ಎಲ್ಲಿ ತಬ್ಲ ಲೂಸ್ ಆಗಿರಂಗೈತೆ, ದಬ್ಬದೈತೆ ನೋಡಿ. ಇದು ಟೈಟ್ ಮಾಡ್ಕೇಳಿ ತಬ್ಲ. ಇದು ಬೆಂಕಿ ಗಡ್ಡಿ ಕೇಳ್ರಿ ಇದಕ್ಕೆ ಸೆಂಟ್ರಿಗೆ. ಎಲ್ಲಿಗೆ ತಿಕ್ಕೆ ಬೆಂಕಿ ಗಡ್ಡಿ ಕಳಿ. ಅಲ್ಲ ಸ್ವಾಮಿ, ತಬ್ಲದ ಸೆಂಟ್ರಲ್ ಒಂದ್ ಬೆಂಕಿ ಗಡ್ಡಿಗೆ ನಾದಾಗ ಕಂಡಿಡಿತಾರಲ್ಲ ಹಾರ್ಮೋನಿಗೆ. ತಬ್ಲ ಒಂದ್ಸಲ ನೋಡಿ ಬಡದ್ ನೋಡಿ ದುಬ್ ದುಬ್ ಅನ್ನಲ್ವನ? ಹೌದಾ? ನನಗ್ ದುಬ್ ದುಬ್ ಅನ್ನಂಗ್ ಕೇಳಿಸ್ತಾಮ. ಇರ್ಲಿ, ನಿಮ್ಮ ಹೆಸರೇನೋಣ? ಅಭಿಮಾನಿ ಅಂತ ಅಂದ್ರೆ ನರಸಿಂಹರಾಜು BN ಲೇಟ್. ನಾನು ಗಂಗರಾಜ. ಏನ್ ಸಮಯ ಮಾನಂಗಿಂದ ಅವತ್ತು ಇದು ಶಿವಲ್ ಧರ್ಮೇಂದ್ರ ಅಂತ ಎಲ್ಲ ಬಂದಿದ್ರಲ್ಲ, ನಾವೆಲ್ಲ ಸೇರ್ಕೊಂಡಿದ್ವಲ್ಲ. ಗೊತ್ತಾಯ್ತು. ಇನ್ನೇನು ಸಮಾಚಾರ? ಆರಾಮಾಗಿದ್ದೀರಾ? ಆರಾಮು. ಇವತ್ತು ಎಲ್ಲೂ ಹೋಗಿಲ್ಲ, ಮಂತೆ ಐತಿ. ಮದ್ವೆಗೆ ಹೇಳೇ ಇಲ್ವಣ್ಣ? ಮದುವೆ ಇನ್ನ 17-18. 17-18? ಅದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ತು ಬಂದಿದ್ರಲ್ಲ ಕಾರ್ಗಳಾಗೆ ಎಲ್ಲ. ಇದು ಬೆತ್ತಲಗೆರೆ. ಅಲ್ಲಲ್ಲ, ನಮ್ ಗೂಡೂರು ಸುತ್ತದವರು ಅಭಿಮಾನಿಗಳು ಎರಡು ಗಾಡಿಗಳೆಲ್ಲ ಬಂದ್ರಲ್ಲ ಅವತ್ತು. ಆಗ ಅವರು ಎಲ್ಲ ಕೇಳಿದ್ರು, ಮದ್ವೆಗೆ ಹೇಳಲಿಲ್ಲ, ಹೋಗ್ಬೋದಾಗಿತ್ತು, ಏನ್ ಆಗೋಯ್ತಾ ಏನು ಅಂತ ಕೇಳು ಅಂತ ಅಂದ್ರು. ಅದಕ್ಕೆ ಮಾಡ್ದೆ ಅಣ್ಣ. ಹೇಳ್ದಂಗೆ ಇದು ಮಾಡ್ರಿ, ನಾನು ನಮ್ಮ ಮಕ್ಕಳು ಇಟ್ಬಿಡ್ತಾರೆ ಆ ಕಡೆ ಸೈಡಿಗೆ ಬಂದ್ರೆ. ನಮ್ಮ ಯಾರು ಬೇಡ, ಈ ರವಣ್ಣರು ಇದಾರಲ್ಲ ನಮ್ಮರು, ನಮ್ಮ ರವಣ್ಣರು. ಆ ಮಿಂಟ್ರಿ ಕೂತಿಂದ ನಮಗೆ ಎಲ್ಲಿ ಹೇಳ್ತೇನೆ, ಮಗನ ಮದುವೆಗೆ ಸೀಟು ಇದನ್ನ ಫಲ ತುಂಬಿಕೊಂಡು ಅಂತ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ. ಫಸ್ಟ್ಗೆ ಅಲ್ಲೇ ಹೇಳೋದಣ್ಣ ನಾವು. ಹೌದಾ? ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಮುಂದ್ಗಡೆ ಪ್ರಯಾಣ ಬೆಳೆಸ್ತೀವಿ. ಫಸ್ಟ್ ರವೀಣರ್ಗೆ ಹೇಳ್ಬಿಡ್ತೀರಾ? ಯಾಕೆ ಚೆನ್ನಾಗಿ ಮಾಡ್ತಾ ಇದೀವಿ. 30-35 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಿ ಮಾಡ್ತಾವ್ರೆ ಅವ್ರ ಗಣ್ಯರು. ಅಂತದ್ರಾಗೆ ನಾವು ಜನಕ್ಕೆ ಹೇಳಿದ್ರೆ ಯಾರು ನಮ್ಮ ಮಕ್ಕಳಿಗೆ ಅಲ್ವ್ರು, ಅವ್ರು ಆಡ್ಕೊಂಡ್ಬಿಡ್ತಾರೆ ಅಂತ. ರವೀಣರ್ ಆಡ್ಕೊಂಡ್ಬಿಡ್ತಾರಾ? ಅವ್ರೊಬ್ರೇ ಆಡ್ಕೊಂಡ್ರೆ ಇಲ್ಲ, ಎಲ್ಲ ನಿಂತಿರ್ತಾವಲ್ಲ ಅದೇ ಹೇಳ್ತಾರೆ. ಈಗ ನಾವ್ ಯಾವ್ದನ ಮಾಡ್ತಾವ್ರಿ ಅಂತ ಸುಮ್ಮನೆ ಹೋದ್ರೆ ತುಸುತ್ತು ಅದೇ ಗ್ಯಾಪ್ ನೋಡ್ತಾರ ಅವ್ರು. ಅದಕ್ಕೆ ಇದು ಯಾವ್ದೋ ಒಂದ್ಸಲ ಈಗ 4-5 ವರ್ಷದಾಗೆ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣಿದ್ಬಿಟ್ಟು ಸಖತ್ತಾಗಿ ದಪ್ಪೆ ಪಪ್ಪೆ ಅರೆ ಬಡಿಯಾರೆಲ್ಲ ಕುಣಿದ್ಬಿಟ್ಟು ಮನಿಕೊಂಡ್ಬಿಟ್ಟಿದೀವಿ. ಮನೆ ಕಂಡ್ರೆ ಏನಾಯ್ತ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ನಮ್ಮ ಮನೇಲಿ. ಯಾರನ್ನ ಪಟ್ರಿಕ್ಷೆ ಮಾಡಕ್ಕಿಲ್ವಾ, ಹಂಗೆ ಹಿಂಗೆ ನಮ್ಮ ಮನ್ಯಾಗ ಅಯ್ಯೋ ಅನ್ನಿಸ್ತೀರ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೆಟ್ಟಿದ್ರಲ್ಲ. ಹಂಗಾಗಿ ಒಂದ್ಸಲ ಇದು ಎಲ್ಲ ಬೇರೆ ನಮ್ಮ ಮನೆಗೆ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನೇ ಇನ್ನ ಮರ್ತೇ ಇಲ್ಲ. ಈಗ ಮಾಡ್ದಂಗೆ ಜ್ಞಾಪಿಸ್ತಾರೆ ಈಗ ತಕ್ಷಣಕ್ಕೆ. ಯಾರು? ಅದೇ ರವಣ್ಣರು ಅಂತ, ಇದು ನಮ್ಮ ಫ್ರೆಂಡು, ಇವರು ನಮ್ಮ ಆತ್ಮೀಯರು. ಹಂಗಾಗಿ ಫಸ್ಟ್ ಯಾವ್ದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ. ಅವ್ರೊಬ್ರು ಬಂದ್ರೆ 100 ಜನ ಬಂದಂಗ ಆಗತ್ರಿ ನಮ್ಗೆ. ಹಂಗಾಗಿ ಅವ್ರಿಗೆ ತಿಳಿಸ್ಬಿಟ್ಟು ಆಯ್ತಣ್ಣ. ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ?
ಹೋದ ಸ್ವಾಮಿ ಆಕಾಶ್ ಹೋದ ಅದು ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು. ಹಾ ಹೋಗಿ ಪೂಜೆ ಮುಗಿಸ್ಕೊಂಡು ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ? ಇಲ್ಲ ಈ ಕಡೆಗೆ ರವಿ ಅವರಲ್ಲ, ನಮ್ಮ ರವಿನು ನಾನು ಪಕ್ಕದಲ್ಲಿ ನಿಂತಿದ್ವಿ. ಅವರಲ್ಲಣ್ಣ? ಆಮೇಲೆ ನಮ್ಮ ಸಣ್ಣದ ಮಗನಿಂದ ಇದೆ. ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸ್ ಆ ಕಡೆ ಪಕ್ಕದಾಗ ಕುಂತವ್ರೆ ನಿಂತವ್ರೆ. ಅಲ್ಲಣ್ಣ ಅವರಲ್ಲ. ಓ ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದೈತಲ್ಲ ಅದೇ ನಿಮ್ಮ ಕೆಂಪು ಸೀರೆ 191 ಆಗಿತ್ತು ಅಂದ್ರೆ ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು. ನಾನ್ ಗಂಗರಾಜ ಮಾನಂಗಿಯಿಂದ. ಗೊತ್ತಾಯ್ತು ಸ್ವಾಮಿ, ಕಲಾವಿದ್ರು. ಗಂಗರಾಜ ಮಾನಂಗಿಯಿಂದ. ಅದೇ ಅವ್ರ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವ್ರೇನಾ ನಿಮ್ಮ ಹೆಂಗ್ ಅವ್ರ ಲಲ್ಲಿ ನೀವು ಇಟ್ಕೊಂಡಿರೋರು? ಸ್ವಲ್ಪ ಬಂದು ಇಲ್ಲ ಇದು ಅಣ್ಣ ಇಕ್ರಿ ಫೋನು. ಅಣ್ಣ ಅಲ್ಲ ಗಂಗರಾಜ ಕಡೆನಾ? ಗಂಗರಾಜ ಇಕ್ರಿ. ಅಲ್ಲ ಒಟ್ಟಿಗೆ ಅನ್ನ ತಿಂತ ಏನ್ ತಿಂತೀರಿ ಸಮಯ? ಹೊಟ್ಟೆದಿಂದ ನೀರು ಕುಡ್ದಿಲ್ಲ. ಫೋನು ಇಲ್ಲಿಗಾಲೇ 300 ಫೋನ್ ಬಂದಿದ್ದಾವೇನೋ ಅವ್ರದ್ದು ಎಲ್ಲ. ಅಲ್ವಾ ಏನು ಬೆಂಕಿ ಹಚ್ಕೊಂತಾರ? ಯಾಕಣ್ಣ? ಇಲ್ಲೇ ಸಿಲಿಂಡರ್ ಹೊರಗೋತಾ? ಯಾಕಣ್ಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊಟ್ಟೆ ಕೈ ತೊಗೊಂಡು ಇದು ಸಿಲಿಂಡರ್ ಓಪನ್ ಆಯ್ತಾ ಸುಟ್ಕಿಟ್ಟು ಹೋದ? ನಾನು ಯಾರು ಹೇಳು ಮೊದ್ಲೇ ಗಂಗರಾಜ ಮಾನಂಗಿ. ಅದೇ ಗಂಗರಾಜ ಅಣ್ಣರೇ. ಗಂಗರಾಜ ಅಣ್ಣ ನಾನು ಸುಮ್ಮನೆ ಚಿಕನ್ ಈ ಶಿವ ಅಂತ ಈಗ ಊಟ ಮಾಡೋಣ ಅಂತ ಕೈ ತೊಗೊಂಡೆ. ಅಲೋ ಅಣ್ಣ, ಈ ಲಲ್ಲಿ ಜೊತೆ ಯಾವ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ? ಅಣ್ಣಗ್ ನಾನು ಸುಮ್ಮನೆ ಆಯ್ತಾ ನೀವೇನ್ ನೀವು ಅನ್ನ ತಿಂತೀರ ಹೇಗೆ ತಿಂತೀರ ನೀವು? ಯಾಕಂದ್ರೆ ಹಿಂಗ್ ಬೈತಿದ್ಯಾ? ಏಳು ತಿನ್ನಂಗ್ ಮಾಡ್ಬಿಟ್ಟು ಯಾಕೆ ಬೈತೀರ ಅಂತ. ನಿನ್ಗೇನ್ ಗ್ಯಾಸ್ಟ್ರಿಕ್ ಇಲ್ವಾ? ನಮಸ್ಕಾರ. ಗ್ಯಾಸ್ಟ್ರಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ ಅದು ಮಾನವ ಐತೆ ಧರ್ಮ ಅನ್ನೋದು. ನನಗೆ ನೀನ್ ಮದುವೆಗೆ ಹೋಗಿ ಬರ್ಬೇಡ, ಏನು ಬೇಡ, ನೀನು ಈಗ ಮೊದಲು ನಿಂದು ತಿಕ್ಕ ವಾಶ್ ಮಾಡ್ಕ. ಯಾರು ಬೇಡ ನೀನು. ಈಗ ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ಕಾರ. ತಮ್ಮ ಹೆಸರು? BN ನರಸಿಂಹರಾಜು. ನರಸಿಂಹರಾಜು ಅವರೇ, ಓ ನಾನು ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ನನ್ನಿಂದ ಕೆಲವರಿಗೆ ನಾನೆಲ್ಲ ನಿಮ್ಗೆ ಹಣಕ್ಕಾಗಿ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದ್ದೀನ, ಅಥವಾ ಗುಣಕ್ಕಾಗಿ ಫೋನ್ ಮಾಡ್ತಾ ಇದ್ರಿ, ಅಥವಾ ಪುಸ್ತಕ ಕಟಿಂಗ್ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದ್ದನ್ನ ಏನಕ್ಕೆ ನಮ್ಗೆ ಕರೆಂಟ್ ಹೋಗ್ತಿ? ಹಲೋ, ಏನಕ್ಕೆ ನಮಗೆ ಫೋನ್ ಮಾಡ್ತೀರಾ ಅಂತ ನೀವು? ಅಲ್ಲ ಸ್ವಾಮಿ, ಒಂದು ನಿಮಿಷ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆ ಇರಲಿ. ಮನುಷ್ಯನಿಗೆ ತಾಳ್ಮೆ ಇದ್ರೆ ಜೀವನದಲ್ಲಿ ಮುಂದೆ ಬರ್ತಾನೆ. ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು ಅಲ್ವಾ? ಯಾವುದೇ ಆಗ್ಲಿ ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು. ಆಯ್ತನಪ್ಪ? ನಾನು ನಿನಗೆ ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ಲಿಕ್ಕೆ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ. ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು, ಅಷ್ಟೇನೆ. ಗೊತ್ತಾಯ್ತಾ? ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ, ನಿನ್ನಿಂದ ನಾನು ಹಣ ಪಡೆದುಕೊಳ್ಳೋದಿಲ್ಲ. ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ದೀಯ ಅಲ್ವಾ? ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಅಲ್ವಾ? ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀಯಾ. ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ. ಕಾನೂನು ರೀತಿಯಾಗಿ ಏನೇನ್ ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ನಿನಗೆ. ಆದ್ರೂ ಅವನ್ನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದ್ದೀಯಾ. ಸೌಂಡ್ ಏನೋ ಸೌಂಡ್ ಅಂತು. ಏನೋ ಸೌಂಡ್ ಮಗ ಗ್ಯಾಸ್ ಹತ್ತಿದೆಯಾ? ನೀನು ಬಹಳ ಕಷ್ಟಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ 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 ಅದನ್ನೇ ಹೇಳ್ಬೇಡ್ರಿ. ಯಾವ್ದು ಮುಂದಕ್ಕೆ ವಿಚಾರ ಹೇಳಿ. ಬರೇ ಇದೇ ಆಗೋದು ಇದೊಂದು 6-7 ತಿಂಗಳಿಂದ. ಆಯ್ತಪ್ಪ, ಅದನ್ನೇ ನಾನು ಹೇಳೋದು ನೀನು ಸ್ವಲ್ಪ ತಾಳ್ಮೆ. ತಾಳಿಯವನು ಬಾಳ್ಯಾನು ಅಲ್ವಾ? ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು. ನೀನು ಯಾವತ್ತೇ ಹಿಂಗ್ ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯಾ. ನೀನು
ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದ್ಯಾ, ಯಾರೋ ಏನೋ ಮಾಡ್ತಾರೆ ಅಂತ ಮಾಡಕ್ ಹೋಗಿ ನೀನ್ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ಯಾ ಅಲ್ವಾ? ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ. ಅದನ್ನೇ ಹೇಳಿ ಸ್ವಾಮಿ, ಮುಂದಕ್ಕೆ ಹೊರಗಡೆಗೆ ಹೋಗೈತೆ. ಆಯ್ತಪ್ಪ, ಕೆಲವೇ ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ನೀನ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ, ನಿನ್ಗೆ ಊರಿನ ಸುತ್ತಮುತ್ತ ಜನ ತೊಂದರೆ ಕೊಡ್ತಾ ಇದಾರೆ ಅಲ್ವಾ? ಅದರಿಂದ ನಿನಗೆ ಮುಕ್ತಿ ಬೇಕು. ನಿನಗೆ ಹೇಳ್ಬೇಕು ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಹೊಟ್ಟೆಗೆ ನಿದ್ದೆ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ವ್ಯವಹಾರ ಇಲ್ಲ, ವ್ಯವಹಾರ ಎಲ್ಲ ನಿನ್ಗೆ ಲಾಸು. ನೀನು ಮಾಡ್ತಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ. ಬಿಡಿಸಿ ಹೇಳ್ಬೇಕು ಅಂತಂದ್ರೆ ನೀನು ಮಾಡಿರ್ತಕ್ಕಂತ ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು, ಆ ದೇವ್ರು, ಈ ದೇವ್ರು, ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ. ಕೊಡ್ಬೇಕಾದ್ರೆ ನಿನ್ಗೆ ಬಾಯಿಗೆ ಬಂದಂಗ ಮಾತಾಡ್ತಾರೆ, ಬಡ್ಡಿ ತಿಂತಾನೆ ಇವ್ನು ಹಂಗ್ ತಿಂತಾನೆ ಅಂತ. ಅವರ ಮನೆ ಬಾಗಿಲಿಗೆ ಹೋದ್ರೆ ಹೆಂಗಸರು ನಿನ್ಗೆ ಅವಾಚ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ. ಸತ್ಯನಾ ನಿಜನಾ ಹೇಳು? ಅಲ್ವಾ? ನೀನ್ ಅವ್ರ ಮನೆ ಬಾಗ್ಲಿಗೆ ಹೋಗಂಗಿಲ್ಲ, ಬಂದ ಇವನು ಲೋಫರ್ ನನ್ ಮಗ, ನಮ್ ಮನೆ ಸಂಸಾರ ಹಾಳು ಮಾಡೋದು ದುಡ್ಡು ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ಎಲ್ಲ ನಿನ್ನ ಮಾತಾಡ್ತಾರೆ. ಅವಾಗ ನಿನ್ಗೇನಾಗುತ್ತೆ, ದೇವ್ರೇ ನಾನು ಮಾಡಿರ್ತಕ್ಕಂಥ ಕಷ್ಟಪಟ್ಟು ಕೂಡಿರ್ತಕ್ಕಂಥ ದುಡ್ಡು ಇವತ್ತು ಕಂಡೋರಿಗೆ ಕೊಟ್ಟು ಎಲ್ಲ ಹಾಳು ಮಾಡ್ಕೊಂಡಲ್ಲಪ್ಪ ಅಂತ ಅನಿಸ್ತಾ ಇದೆ ನಿನ್ಗೆ ಅಲ್ವಾ? ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರಲ್ಲ ಸರ್, ಎಲ್ಲ ಬೆಳಗಿನ ಜಾವದಾಗ ಬಂತು ಗೊತ್ತೈತೆ ಅಷ್ಟೇ. ಯಾವ್ದಾನ ದುಡ್ಡು ಒಡವೆ ಕಡೆ ಜ್ಞಾಪಿಸ್ಬಿಟ್ರೆ ಅದು ಬರಲ್ಲ. ಆಯ್ತಾ? ನಿನ್ನ ಮಡದಿ ನಿನ್ನ ನೋಡಿದ್ರೆ ರಾಕ್ಷಸಿ ತರ ಆಡ್ತಾರೆ. ನಿನ್ನ ನೋಡಿದ್ರೆ ಮುಖ ನೋಡಿದ್ರೆ ಕೆಲ್ಸಕ್ಕೆ ಹೋಗು ಅಂತಾರೆ, ಅದು ಮಾಡು ಇದು ಮಾಡು ಅಂತಾರೆ. ಅದಕ್ಕೆಲ್ಲ ಈಗ ಒಂದೊಂದು ಇನ್ನ ಹೊಟ್ಟೆ ಇದನ್ನು ನೋಡಿ ಒಂಥರ ಏನೋ ಹೊಟ್ಟೆ ಉರ್ದಂಗ ಆಗುತ್ತೆ, ಹೊಟ್ಟೆಗೆ ಏನೋ ಒಂಥರ ಹಚ್ಕೊಂಡಂಗ ಆಗುತ್ತೆ, ಬೆಂಕಿ ಬಿದ್ದಂಗ ಆಗುತ್ತೆ. ಅದಕ್ಕೆ ಅದನ್ನೇ ಹೇಳ್ಬೇಡಿ, ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ, ಒಂದ್ 2 ಮಾತು ಮುಗಿಸ್ಬಿಡಿ. ಅದನ್ನ ಹೇಳ್ತಕ್ಕ ನೀನ್ ಹೇಳ್ತಿದ್ದೀನಲ್ಲಪ್ಪ, ತಾಳಿದವನು ಬಾಳೆಹಣ್ಣು ಅಲ್ವಾ? ತಾಳ್ಮೆಯಿಂದ ಕೇಳ್ಬೇಕಲ್ವಾ ನೀನು? ಅಲ್ರ ನಾನು ಇರೋದ್ ಹೇಳ್ತೀನಿ ಖಂಡಿತ. ಧರ್ಮಸ್ಥಳದ ಮಂಜುನಾಥನಿಗೂ ಅಲ್ಲಿಗೆ ಒಂದ್ 3 ದಿನದಿಂದ ಒಂದೇ ಸಮಕ್ಕೆ ಬೇಜಾಗ್ತಾ ಇತ್ತು ಸ್ವಾಮಿ, ಅದಕ್ಕೋಸ್ಕರ ಜಲ್ದಿ ಆಚೆ ಕಡೆಗೆ ಹೋಗು. ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಆಯ್ತಪ್ಪ, ಈಗ ನಿನಗೆ ವ್ಯವಹಾರ ನಡಿಬೇಕು, ನಿನಗೆ ಮೊದ್ಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ? ಮನೇಲಿ ನೆಮ್ಮದಿ ಬೇಕು. ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ, ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ. ಅಯ್ಯೋ ಈಗ ಎಷ್ಟು ಸಲ ಹೇಳ್ತಾರೆ, ಯಾಕಲ್ಲ ಇವತ್ತು ಸಾಲ ನಮ್ಮ ಫ್ರೆಂಡ್ ತವ ಹೋಗಿಸ್ಕೊಂಬಂದ್ ಕೊಟ್ಟಿದ್ದೀನಿ ಸ್ವಾಮಿ. ಅದೇನು ಕೆಲ್ಸಕ್ಕೆ ಸೇರಕ್ಕಲ್ಲ ಅಥವಾ ಒಂದು ಒಡವೆ ತಗೊಳಕಲ್ಲ, ಏನು ಇಲ್ಲ, ಸೋಕಿ ಮಾಡ್ಕೊಂಡ್ ಓಡಾಡಕ್ಕೆ. ಯಾರೋ ಹೋಗಿ ನಮ್ಮ ಗೊತ್ತಾಗುತ್ತೆ, ನಿನ್ನ ಆತ್ಮೀಯ ಸ್ನೇಹಿತ ಆತ್ಮೀಯ ಸ್ನೇಹಿತರ ತವ ಹೋಗಿ ಇಸ್ಕೊಂಬಂದಿದ್ದೀನಿ ಸ್ವಾಮಿ. ಆಯ್ತಾ? ಅವನು ಏನೋ ನೀನ್ ಚೆನ್ನಾಗಿರ್ಬೇಕು, ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗೆ ಕೊಟ್ಟಿದ್ದಾನೆ. ಆಯ್ತು ಸ್ವಾಮಿ. ಅಲ್ವಾ? ಕೊಡ್ತಾರೆ ಸ್ವಾಮಿ, ನಾವೇ ಇನ್ನ ಕೊಟ್ಟಿಲ್ಲ ಅವ್ರಿಗೆ. ಇರ್ಲಿ ಕೊಡೋ ಅಂತ ದಿವಸ ನಿನಗೂ ಬರುತ್ತೆ. ಆಯ್ತು ಸ್ವಾಮಿ. ಆಯ್ತಾ? ಎಲ್ಲ ಇರೋ ಒಡವೆಲ್ಲ ಅಡೈ ಕೊಟ್ಟಿದ್ದೀನಿ, ನಿನ್ನೆ ಕೊಡೋದು ಅದೇ ಕೊಡ್ಬೇಕಾಗ್ತದೆ. ಇರ್ಲಿ ಅವಾಚ್ಯ ಶಬ್ದಗಳನ್ನ ಮಾತಾಡಬಾರ್ದಪ್ಪ. ಆಯ್ತು ಸ್ವಾಮಿ. ಆಯ್ತಾ? ನಿನಗೆ ಈಗ ವ್ಯವಹಾರ ನಡಿಬೇಕು, ನಿನಗೆ ಫಸ್ಟ್ ಊಟ ಸೇರ್ಬೇಕು. ನಿನಗೆ ಅನ್ನ ಕಂಡ್ರೆ ಆಗ್ತಾ ಇಲ್ಲ. ಯಾರೋ ನಿಮ್ಮಂಗೆ ಜಲ್ಡೆ ಸ್ವಾಮಿಯವರು ಅಂತ ಹೇಳ್ಬಿಟ್ಟು ಏನ್ ಕಂಡ್ರು, ತರಕಾರಿ ಕಂಡ್ರು ಕಾಳು ಕಣ್ಣಂಗ್ ಕಾಣ್ತಾವ್ ನನಗೆ. ಈಗ ಅದು ಕಂಡು ಬೇರೆ ಒಂದ್ ಸ್ವಲ್ಪ ಮಪ್ಪು. ಇರ್ಲಿ, ಅದು ದೃಷ್ಟಿ ದೋಷ ಅಲ್ಲ ಅದು. ನಿನ್ಗೆ ಬಿಡಿಸಿ ಹೇಳ್ಬಿಡ್ತೀನಿ 2 ಮಾತಲ್ಲಿ. ನಿನ್ಗೆ ಏನ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್. ನೀನು ಆದಷ್ಟು ದೇವ್ರ ಭಕ್ತ, ನೀನು ದೈವ ಭಕ್ತ. ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರಾ, ನೋಡ್ತಾ ಇರ್ತೀರಾ, ದರ್ಶನ ಮಾಡ್ತಾ ಇರ್ತೀರಾ, ಅದರ ಫಲಗಳನ್ನೆಲ್ಲ ಪಡ್ಕೊಂತ ಇದೀಯ ನೀನು. ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ. ಅಲ್ಲ, ಹೆಣ್ಣು ದೇವ್ರಲ್ಲ, ಒಬ್ಬ ಹೆಣ್ಣು ನಿನಗೆ ನೀನ್ ಬದುಕಲೇಬಾರ್ದು, ನೀನು ಹಾಳಾಗೋಗ್ಬೇಕು, ನಿನ್ನ ಸಾವನ್ನ ಎದುರು ನೋಡ್ತಾ ಇದ್ದಾಳ ಅವಳು. ಅವಳು ಯಾರು ಅಂತಾನು ಹೇಳ್ಬಲ್ಲೆ ನಾನು. ಆಯ್ತು 2 ನಿಮಿಷ, ನನ್ಗೆ ಬೇರೆ ಕೆಲ್ಸಗಳಿದ್ದಾವೆ. ಆಯ್ತಾ? ನಿನಗೆ ಪರಿಹಾರ ಆಗ್ಬೇಕು ತಾನೇ ಹೆಣ್ಣಿನಿಂದ.
ನಿನ್ಗೆ ಊಟ ಸೇರ್ತಾ ಐತಾ ಇಲ್ವಪ್ಪ? ಖಂಡಿತ ಅಲ್ಲೇ ಇವತ್ತಿಗೆ 15-20 ದಿನ ಮುದ್ದೆ ಅಂತ ಊಟ ಮಾಡಿ. ಈಗ ನೀನು ದಯವಿಟ್ಟು ನಾನು ಹೇಳೋದ್ಕಂತ 2 ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ. ನಿನ್ ತಿರ್ಗಾ ಸಾಯಂಕಾಲ ನಿನ್ಗೆ ಹೊಟ್ಟೆ ಹಸ್ತು ನಿನ್ನಂಗ್ ನೀನೇ ಅನ್ನ ಊಟ ಮಾಡ್ಬೇಕು ಆ ತರ ಮಾಡ್ತೀನಿ ನಾನು. ಈಗ ಒಂದು ನಿಂಬೆಹಣ್ಣು ತಗೋ ಹೋಗು ಜಲ್ದಿ. ಮಗ ನಿಂಬೆಹಣ್ಣು ತಂಬ. ತಂಡ ಎದ್ ನಿಂತ್ಕೊಳಪ್ಪ. ಸ್ವಾಮಿ ಸೂರ್ಯ ಹುಟ್ಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಅಲ್ಲಲ್ಲ ಮನೆ ಒಳಗೇನೆ ಸೂರ್ಯ ಹುಟ್ಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಆ ನಿಂಬೆಹಣ್ಣ 3 ಸರಿ ನೀಳಿಸ್ಕೊ ಮೇಲಿಂದ ಕೆಳಿಕೆ. ನಿನ್ನ ತಲೆ ಭಾಗದಿಂದ ಕಾಲ್ವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು ತಲೆ ಮೇಲಿಂದ ಎದೆ ಮೇಲಿಂದ ಕೈ ಕಾಲು ಮೇಲೆಲ್ಲ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು 3 ಸರಿ ನೀಳಿಸ್ಕೊ. ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈ ನೀಳಿಸ್ಕೊ. ನಿನ್ನ ಮಡದಿ ಇದ್ರೆ ಆಯ್ತು ನಾನೇ ನೀಳ್ಸ್ಕೊಂತೀನಿ. 3 ಸರಿ ನೀಳಿಸ್ಕೊಳಪ್ಪ. ಬಲಗೈಲ ಎಡಗೈಲ? ಎಡಗೈಲಿ ಇಡ್ಕೊ. ಆಯ್ತು 3 ಸರಿ. ಆಯ್ತು 3 ಸರಿ ನೀಳಿಸ್ಕೊಂಡ ಎಡಗಾಲಿನ ಕಿರುಬೆರಳು ಐತಲ್ಲ ಅದಕ್ಕೆ ಆ ಉಗುರು ಟಚ್ ಮಾಡು. ನಿಂಬೆಹಣ್ಣಿಗೆ 3 ಸರಿ ಉಗುರು ಟಚ್ ಮಾಡು. ಏನ್ ಸರ್ ಕುಟ್ ಅಂತಿದೆ? ಹಂಗೇನೆ ಅದು ನಿನಗೆ. ಅದಲ್ಲ ಅಲ್ಲಿ ಫೋನ್ ಆಗಿ ಮಾತಾಡ್ಬೇಕಾದ್ರೆ ಕುಟ್ ಅಂತಿದೆ. ಇಲ್ಲ ಯಾರೋ ಇಲ್ಲಿ ಬಟ್ಟೆ ಒಗಿತಾ ಇದಾರೆಪ್ಪ, ಯಾರೋ ಪಕ್ಕದ ಮನೆಯವರು. ಆಯ್ತು ತಡಿಯಮ್ಮ ಹೇಳ್ತೀನಿ. ಅಮ್ಮ ಬಟ್ಟೆ ಕುಟ್ ಅಂತ ಒಗಿಬೇಡಮ್ಮ ನೀನು. ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ, ಇಲ್ಲಿ ಎಲ್ಲ ಹೇಳ್ತಾ ಇದಾರೆ. ದಯವಿಟ್ಟು ಬಿಡಿ ಸ್ವಾಮಿ ಹಾಕೊಂಡು ಪಾಪ ಅವ್ರ ಕೆಲಸ ಮಾಡ್ತೀನಿ. ಅಮ್ಮರೇ ಅಪ್ಪ ಒಗಿಬೇಡಮ್ಮ. ಕುಟ್ ಶಬ್ದ ಬತ್ತಾಯ್ತು ಇಲ್ಲಿ. ಹಲೋ ಹೇಳಿ ನೋಡಪ್ಪ, ಬಿಡಿ ಸ್ವಾಮಿ ಮಾಡ್ಕೊಂತ ಅಲ್ಲಪ್ಪ ಇಲ್ಲಿ ತೊಂದ್ರೆ ಆಗ್ಬಾರ್ದಲ್ವ, ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದು. ಆಯ್ತಾ? ತೊಂದ್ರೆ ಆಗ್ಬಾರ್ದಲ್ಲ, ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದಲ್ಲ. ಇದು ನಿಂಬೆಹಣ್ಣು ಏನ್ ಮಾಡಂದ್ರ? ನಿಂಬೆಹಣ್ಣು ಕಿರುಬೆಳ್ಳು ಐತಲ್ಲ, ಎಡಗಾಲಿನ ಕಿರುಬೆಳ್ಳು, ಅದಕ್ಕೆ 3 ಸರಿ ಟಚ್ ಮಾಡು. ಆಯ್ತಾ? ಒಂದು ಮೊಟ್ಟೆ ತಗೋ, ಒಂದು ಮೊಟ್ಟೆ. ಮಾರ ಮೊಟ್ಟೆ ಹಾಕ್ತವ್ರ? ಕೋಳಿ ಮೊಟ್ಟೆ. ಏನಪ್ಪ ಮೊಟ್ಟೆ ತಾಂಡ? ಈಗ ಸರಿ ಯಾವ ತರ ಮಾಡ್ದೆ ಅದೇ ತರ 3 ಸರಿ ನೀಳಿಸ್ಕೊ ಮೊಟ್ಟೆನ. ಮಾಮೂಲಿ ಬಲಗಾಲಿನ ಕಿರುಬೆಳ್ಳಿಗೆ 3 ಸರಿ ಟಚ್ ಮಾಡು ಮೊಟ್ಟೆನ. ಆಯ್ತಾ? ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು, ನಿಮ್ಮ ಮನೆ ದೇವ್ರು ಯಾವ್ದು? 3 ನಾಮ ಯಾರು? ನರಸಿಂಹ ಸ್ವಾಮಿ ಅಲ್ವಾ? ಕದ್ರಿ ನರಸಿಂಹಸ್ವಾಮಿ. 3 ನಾಮದ ಕದ್ರಿ ನರಸಿಂಹ ಸ್ವಾಮಿ ನೆನ್ಸ್ಕೋ. ಹೇಳು, ನೆನ್ಸ್ಕೋ, ನಿನ್ ಕಷ್ಟ ಎಲ್ಲ ಹೇಳ್ಕೊ. ಮೈ ಕೈ ಹೊಡ್ತ, ಉರಿ ಹೊಡ್ತ, ಆಮೇಲೆ ಹೊಟ್ಟೆ ನೋವು, ಆರೋಗ್ಯ ಕಾಪಾಡ್ಕೊಂಡು ಕದ್ರಿ ನರಸಿಂಹಸ್ವಾಮಿ, ಸೂಲ್ದಪ್ಪ, ಮಂಜುನಾಥೇಶ್ವರ, ಧರ್ಮಸ್ಥಳ ಮಂಜುನಾಥೇಶ್ವರ, ಸಿಕಂದೂರು ಚೌಡೇಶ್ವರಿ, ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ಶಾಂಬದೇವಿ, ಮೈಸೂರು ಚಾಮುಂಡೇಶ್ವರಿ, ಕಾಪಾಡು ಪರಮೇಶ್ವರಿ, ಮಾಡು ಶನೇಶ್ವರ. ಆಯ್ತು ಬೇಡ್ಕೊಂಡನಪ್ಪ. ನಿಮ್ ಮಂದೆ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ, ನಿಮ್ ಮನೆ ಹತ್ರ ದೇವ್ರ ಮನೆ ಐತಲ್ಲ ನಿಮ್ದು, ಪೂಜೆ ಮಾಡ್ತಿರಲ್ಲ, ಅಲ್ಲಿ ಇಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಪ್ಪ. ಅರ್ಶಿನ ಕುಂಕುಮ ಇಕ್ತಾ ದೇವ್ರ ಮುಂದೆ ಇಕ್ಕೋ. ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದಿದ್ರೆ ಅದೇನ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದನ್ನ ಎರಡೂನು.
ಹಾ ಏನು ಅಕ್ಕಿ ಮಾತಿದ್ದೇನೆ. ಇಕ್ಕಿದ್ಯಾ? ಹಾ ಊದ್ಗಡ್ಡಿ ತಗೋ, ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೋ. ಗಂಟೆ ಇಲ್ಲ ಸ್ವಾಮಿ. ಗಂಟೆ ನಾದ ಬೇಕೇ ಬೇಕು. ಗಂಟೆ ನಾದ ಖಂಡಿತವಾಗ್ಲೂ ನಿನ್ಗೆ ಬೇಕೇ ಬೇಕದು. ನೀನು ಗಂಟೆ ಬಾರ್ಸೋದು ಇದು ನೇತಾಡೋದು ಅದು ಗೊಣಸ್ಗೆ ಕಿತ್ಕೊಂಡು ಹೋಗ್ಬಿಟ್ಟಿದ್ವಿ. ಇರ್ಲಿ ಒಂಚೂರು ಹೆಂಗನ ಮಾಡಿ ಅಳ್ಳಾಡ್ಸು. 2 ಊದ್ಗಡ್ಡಿ ಹಚ್ಕೋ ಮಗ. ಗೊತ್ತೊಂದು ಹೊತ್ತಾಗ ಅಂತಂದ್ರೆ ಗಂಟೆ ಗಂಟೆಗೆ ಯಾವಾಗಾದ್ರೇನು ಯಾವಾಗಾದ್ರೇನಮ್ಮ, ದೇವ್ರೇನು ರೆಸ್ಟ್ ಅನ್ನಕ್ ಹೋಗಿರ್ತಾರ ತಾಯಿ? ಆತರ ಮಾತಾಡಬಾರ್ದು ಹೇಳು. ಅದೇನಮ್ಮ ಗಂಟೆ ಕಡಿಲಿ ಮಗ, ಕೊಡಿಲಿ. ಕೊಟ್ಟ ನರಸಿಂಹರಾಜು, ಜಲ್ದಿ ತಗೊಳಪ್ಪ. ಗಂಟೆ ನೀನೇ ತಗೋ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡ. ನೀನೇ ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೋ, ಜಲ್ದಿ ಮಾಡು. ಇಷ್ಟೊತ್ತಾಗ ಅಳ್ಳಾಡ್ಸ್ಬಾರ್ದು, ಎಲ್ಲ ತಗೊಂಡಾಗ ಅಳ್ಳಾಡ್ಸ್ಕೊಂಡು ಹೋಗುವಂತಾರೆ. ನೀನ್ ಅವ್ರ ಮಾತು ಕೇಳ್ಬಿಡಪ್ಪ. ಅದು ದುಷ್ಟ ಶಕ್ತಿಗಳು ನಿನಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ. ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನ ಹಾಗೆ ತೊಂದರೆ ಕೊಡ್ತಾ ಇದ್ದಾವೆ, ಗೊತ್ತಾಯ್ತಾ? ಈ ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೊಂಡಿದ್ಯಾ? ಊದ್ಗಡ್ಡೆ ಹಚ್ಕೊಂಡಿದ್ದೆ. ಗಂಟೆ ಬೇಕು. ಆಯ್ತು ಸ್ವಾಮಿ. ಗಂಟೆ ನನಗೆ ಕೇಳಿಸ್ಬೇಕು, ಶಬ್ದ ಅದು ನನಗೆ ಕೇಳಿಸ್ಬೇಕು. ಊದ್ಗಡ್ಡಿ ಬೆಳಗೋದು. ಏನಪ್ಪ ಕಿತ್ಕೊಂಡು ಹೋದ್ರು ಸ್ವಾಮಿ ಗಂಟೆ. ಯಾರಪ್ಪ? ನಮ್ಮ ಮನೆ ನಮ್ಮ ಅಜ್ಜಿ ಕಿತ್ಕೊಂಡು ಹೋದ್ರಾ? ಈಗ ಊದ್ಗಡ್ಡಿ ಬೆಳಗ್ದ ಮಟ್ಟೆ, ನಿಂಬೆಹಣ್ಣಿಗೂ ಮಟ್ಟೆಗೂ ಬೆಳಗಿದ್ದೀನಿ. ಕೇಳಿಸ್ತು ಗಂಟೆ? ಹಾ ಕೇಳಿಸ್ತು. ಈಗ ಊದ್ಗಡ್ಡಿ ಅದನ್ನ ಸಿಗಿಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ನಿಮ್ ಮನೆ ಬಾಕ್ಲಿಗೂ ನಿಂಬೆಹಣ್ಣು ಮಟ್ಟೆನು ನಿಲ್ಸು. ಮನೆ ಬಾಕ್ಲಿಗೆ ಹೊಸ್ಲಿಗೆ 3 ಸರಿ ನಿಲ್ಸು. ಆಯ್ತು. ಈಚೆ ಕಡೆ ಬರ್ಬೇಕಾ? ಈಚೆ ಕಡೆ ನಿಂತ್ಕೊಂಡು ನಿಲ್ಲಿಸ್ಬೇಕು. ಆಯ್ತು. ಆಯ್ತು. ಆಯ್ತಾ? ನಿನ್ನ ಮಡದಿಗೂ ನಿಲ್ಸು 3 ಸರಿ. ನಿನ್ನ ಹೆಂಡತಿಗೂ ನೀನೇ ನಿನ್ ಕೈಯಾರ ಎಡಗೈಗೆ ಹಿಡ್ಕೊಂಡು ನಿಲ್ಸು. 2 ನಿಂಬೆಹಣ್ಣು ಮಟ್ಟೆ. ನೀನ್ ಹೆಂಡತಿಗೆ ನಿಲ್ಸು. ಅಲ್ಲಿ ಏನ ಬಂದು ನೋಡ್ತೇನೆ. ಇಲ್ಲಿ ಊಟ ತಿಂದಲೇ ತಲೆ ಸುತ್ತಕೊಂಡು ಕೈ ಕೆಳಗಾಗ್ತಾ ಇತ್ತು. ನೋಡ್ತೇನೆ ಬೈಲಿ ನಿಲ್ಲಿಸ್ತೀನಿ. ಸೌದೆ ಹೊಡ್ಸ್ಬೇಕಂತ ಬೈಲೆ. ಹಿಂದಗಡಿಗೆ ನಿಲ್ಲಿಸಿದ್ದೀನಿ ಸ್ವಾಮಿ. ಹಿಂದಗಡಿಗೆ ನಿಲ್ಲಿಸ್ತೆ. ಹಿಂದೆ ಗಡಿಕಲ್ಲಪ್ಪ, ಮುಂದ್ಗಡಿಕೆ ನಿಲ್ಸಪ್ಪ. ಅವ್ರಿಗೆ ರೇಗಾಡ್ತಾರೆ. ನಿಲ್ಸುವಂತ ಹಿಂದಗಡಿಗೆ ನಿಲ್ಸಿದ್ದೀನಿ, ತಲೆಯಿಂದ ಕೆಳಗೆ. ಅವ್ರ ಕೈಲಿ ಬಿಡ್ತು ಅಂತ 3 ಸರಿ ಹೇಳಿಸ್ಕೊ. ಹೊರಗಡೆ ಹೋಗಾಯ್ತು ನನಗೆ. ಈಗ ಇದು ನಿಲ್ಸಿದ್ದೀನಿ ಹಿಂದಗಡಿಗೆ. ಅಲ್ಲಪ್ಪ ಆಯ್ತಪ್ಪ, ಲಾಸ್ಟ್ ಇದು ನೀನ್ ಹೆಂಡತಿ ಅವರು ಸೌದೆ ಜೋಡಿಸ್ಬಾ ಅಂತ ಅಂತಾರೆ. ಇದು ಕಿಸ್ಲಾಗೆ. ಹೌದಾ? ಓ ಆಯ್ತು. ಅದನ್ನ ಆ ಮಟ್ಟೆನು ನಿಂಬೆಹಣ್ಣು ಏನ್ ಮಾಡ್ತೀವಿ ಗೊತ್ತಾ? ಈಗ ಈ ಒಳಗ್ ತಗೊಂಡೋಗ್ಬೇಡ. ಈಗ ಸೂಜಿ ಇತ್ತಲ್ಲ ನಿಮ್ ಮನೇಲಿ ಇದೆಯಲ್ವಾ?
ಐತೆ. ಸೂಜಿಗೆ ಒಂದ್ ದಾರ ಎಣಿಸ್ಕೊಂಡು ಒಳಿಕ್ ಹೋಗು, ಏನ್ ತೊಂದ್ರೆ ಆಗಲ್ಲ. ಹಾ ಸೂಜಿಗೆ ದಾರ ಎಣಿಸ್ಕೊಂಡು ಮೊಟ್ಟೆನು ನಿಂಬೆಹಣ್ಣು 2 ಏರ್ಸು. ಡಬ್ಲ ಐತಿ, ಡಬ್ಲದಾಗ ಸರ್. ಡಬ್ಳದಾಗ ಏರ್ಸು. ಮೊಟ್ಟೆನು ಹಾ ನಿಂಬೆಹಣ್ಣು 2 ಏರ್ಸು. ಅದು ನೀನು ಮೊಟ್ಟೆ ಡಬ್ಳದಾಗ ಏರ್ಸ್ಬೇಕ. 5 ಈಚೆಗೆ ಬಂತಲ್ಲ. ಏನು ಇದೆಂತದು ಇದು ಭಂಡಾರ ಬಂದ್ಬಿಡ್ತ ಈಚೆಗೆ. ಅದು ಬಂದಿಲ್ಲ ಒಟ್ನಾಗ, ಅದು ನೀರ್ ಅಂತ ಬಂದೈತಿ. ಅದು ಬರ್ಬಾರ್ದಪ್ಪ, ಬರ್ದಿಲ್ದಂಗೆ ಏರ್ಸು. ಬಂತು ಅಲ್ಲ ಬರ್ಬಾರ್ದು ಅದು. ಹಾ ಬಂತು ಸ್ವಾಮಿ. ಬರ್ಬಾರ್ದು, ಬರ್ದಿಲ್ದಂಗೆ ಏರ್ಸು. ಬಂದೈತಿ, ತೂತ ಆದ್ರೆ ಬರ್ದಂಗಿರ್ತೈತ. ಬಂದ್ಬಿಡ್ತ ಈಗ. ಹಾ ಹೋಗಪ್ಪ ಅಂತ. ಈಗ ಏನ ಒಂದೊಂಚೂರು ಅನ್ನ ತಗೊಂಡು ಹಾ ಆ ತೂತ ಆಗೈತಲ್ಲ, ಇಲ್ಲಿದೈತಿ. ಇದು ನಿಕ್ಕಲ್ಲ ಏನು ಕೆಸರು. ಹೆಸರು ಅಂದ್ರೆ ಇದು ಇದನ್ನ ಗೋಡೆ ಕಟ್ತಾರಲ್ಲ ಕೆಸರು, ಹಾ ಅದು ನಿಕ್ಕಲ್ರ. ತೂತಕ್ಕೆ ಇಕ್ಬಿಡು, ಅದು ಬರ್ಬಾರ್ದು ಈಚೆಗೆ. ಆಯ್ತು ಸ್ವಾಮಿ. ಹಾ ಇಗ್ದ ಬತ್ತಾಯ್ತಾ? ಹಾ ಬತ್ತಾಯ್ತಾ? ಇಲ್ಲ ಬತ್ತಾ ಇಲ್ವಾ? ಇಲ್ಲ. ಈಗ ಸರಿ ಕೇಳಿಸ್ತಿಲ್ಲ, ಈಚೆ ಬಾ. ಬಂದ? ಈಗ ಒಂದ್ ಇಡೀ ಅನ್ನ ತಗೋ ಮನೆಯಲ್ಲಿ. ಅನ್ನ ತಗೊಂಡ ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಕಲ್ಸು, ಹೇಳ್ತೀನಿ. ಅರ್ಶಿನ ಕುಂಕುಮ ಕಲ್ಸ್ತಾ ಅನ್ನನ. ಯಾವ ಕಲರ್ ಬಂತು? ಅರ್ಶಿನ ಕುಂಕುಮ ಎಲ್ಲ ಮಿಕ್ಸ್ ಆಗ ಕಾಣುತ್ತೆ. ಮಿಕ್ಸ್ ಆಗಿದೆ. ಏನಪ್ಪ ಮಿಕ್ಸ್ ಮಿಕ್ಸ್ ಮಿಕ್ಸು ಎಲ್ಲ ಮಿಕ್ಸ್ ಆಗಿ ಕಾಣುತ್ತೆ. ಅಲ್ಲ, ಕೆಂಪು ಕಲರ್ ಬಂತು, ಅರ್ಶಿನ ಕಲರ್ ಬಂತು. ಅರ್ಶಿನ ಕೆಂಪು 2 ಕಾಣುತ್ತೆ. ಹೌದಾ? ಆ ಅನ್ನನ ಒಂದ್ ಸ್ವಲ್ಪ ತಿನ್ನು ನೀನು. ಅನ್ನನ ಅನ್ನ ಕಲ್ಸಿದ್ಯಾ ಅರ್ಶಿನ ಕುಂಕುಮ ಹಾಕಿ, ಅದನ್ನ ಸ್ವಲ್ಪ ತಿನ್ನು, ದೇವ್ರ ನೆನ್ಸ್ಕೊಂಡು. ಇದು ಮೊಟ್ಟೆ ಕೈಲಿ ಹಿಡ್ಕೊಂಡಿದ್ದೀನಿ. ಮೊಟ್ಟೆ ಕೈಲಿ ಇಟ್ಕೊಂಡಿದ್ದೆ, ಒಂದ್ ಕೈಲಿ ಇಟ್ಕೊಳಪ್ಪ ನಿಂಬೆಹಣ್ಣು ಮೊಟ್ಟೆನ, ಇನ್ನೊಂದ್ ಬಲಗೈ ತಿನ್ನು. ತಿಂದ? ಆ ನಿಂಬೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ. ಎಲ್ಲಿ ರೋಡಿಂದ ಆಗಿದೆ ಒಳಗಡೆ? ಇದು ನಮ್ದು ಸ್ವಂತ ಬಾಕ್ಲ. ನಿಮ್ಮನೆ ಬಾಕ್ಲಾಗ ಹೊಡಿಯಪ್ಪ, ಅವ್ರ ಮನೆ ಕಂಡವ್ರ ಮನೆ ಬಾಕ್ಲಾಗ ಹೊಡೆದ್ರೆ ಬಿಡ್ತಾರ? ಏನು ಕೋಳಿ ಕೂಗ್ತಾ ಇತ್ತಲ್ವಾ? ಹಲೋ, ಅನ್ನ ಐಕ ತಿಂತಾ ಇದೆ. ಅನ್ನ ಏನೋ ನೀನ್ ಮಾತಾಡೋದು ಸರಿ ಕೇಳಿಸ್ತಾ ಇಲ್ಲಪ್ಪ. ಹಾ, ಯಾರು ತಿಂತಾ ಇರೋದು? ಹಲೋ, ಕೋಳಿ. ನೀನು ಮಾಡಿರ್ತಕ್ಕಂಥ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ. ನಿನಗೆ 2 ಗಂಟೆಗಳ ನಂತರ ನಾನ್ ಫೋನ್ ಮಾಡ್ತೀನಿ ನಿನಗೆ, ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ. ಆಯ್ತಾ? ಆಯ್ತು. ಹಾ,
ಹಾ ಸ್ವಾಮಿ ಇಲ್ಲಿ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ದು THS ಹಾಸ್ಪಿಟಲ್ ಅಲ್ಲಿ ಇಟ್ಟಿವಿ. ನಮ್ಮ ಅಕ್ಕರು ನಮ್ಮ ಮಾವರೆಲ್ಲ ಬಂದವ್ರೆ. ಯಾವ ಮಾವರಪ್ಪ? ನಮ್ಮ ಮಾವರು ನಮ್ಮ ತಾಯರ ಅಣ್ಣರು. ಅದು ಏನಪ್ಪ ತೊಂದರೆ? ಏನು ಉಪ್ಸ ಅಂತ ಸ್ವಾಮಿ, ಉಪ್ಸ ಅಲ್ಲನತ್ತೆ ಏನು ಕೆಮ್ಮತ್ತ. ಹಲೋ, ಅದೇ ಇದು ಐಸಿಲ್ ಇಟ್ಟಿದ್ದಾರೆ ಸರ್. ಹೌದಾ? ಗೊತ್ತು ಏನು BP ಮಾತ್ರ ನುಂಗದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ನಿನ್ನೆ ಅಡ್ಮಿಟ್ ಮಾಡೋದು. ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಗುರುಪೇ ಸ್ವಾಮಿ ನಮಃ. ಏನ್ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪರು ಸ್ವಾಮಿ. ಸಿದ್ದಪ್ಪ. ಪತ್ನಿ ಹೆಸರು? ಗಂಗಮ್ಮ. ಪತ್ನಿ ಹೆಸರು ಗಂಗಮ್ಮ, ಪತಿ ಹೆಸರು ಸಿದ್ದಪ್ಪ. ಹಾ, ಸಿದ್ರಬೆಟ್ಟ ಅಂತ ಐತಿ ನಮ್ಮೂರ ಹತ್ರ, ಸವಿಕೆರೆ. ಅವರು ಕುಲ ಮನೆ ದೇವ್ರ. ಹೌದೇನಪ್ಪ? ಇನ್ನೇನಪ್ಪ, ಅದು ನಾನೀಗ ಅವ್ರ ಹೆಸರ ಮೇಲೆ ಒಂದು ಪೂಜೆ ಮಾಡ್ತೀನಿ ಈಗ. ಹಂಗೆ ಕೈ ಮುಕ್ಕೊಂಡು ಹಂಗೆ ಆಸ್ಪತ್ರೆಗೆ ನಿಂತ್ಕೊಳ್ಳಿ. ಇಲ್ಲೆಲ್ಲ ಫುಲ್ ರಶ್ ಐತಿ ಸರ್. ಇಲ್ಲಿ ಎಲ್ಲ ರಶ್ ಇರ್ಲಿ, ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆಲಿ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿತ್ತೇನೆ ಸರ್. ಕಂಡು ರೆಪ್ಪೆ ಆಡ್ತಿರಂತೆ ಎಲ್ಲ ಈಗ ಫುಲ್ ಜ್ಞಾನ ಬರೆಸ್ತೀನಿ. ಕೈ ಮುಕ್ಕು ಹಂಗೆ ಮನ್ಸಲ್ಲಿ. ಆಯ್ತು ಸ್ವಾಮಿ. ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ, 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 ಗುರುಭ್ಯೋ ನಮಃ. ಹೇಳು ತಾಯಿ. ತಾಯಿ ಬೇಡ್ಕೋ, ನಿನ್ ತಾಯಿ ಹತ್ರ ಬೇಡ್ಕೋ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮವರ ಹತ್ರ ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದ್ದೀನಿ. ಬೇಡ್ಕೋ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶೃಂಗೇರಿ ಶ್ರೀ ಶಾರದಾ ಪರಮೇಶ್ವರಿ, ಶೃಂಗೇರಿ ಶಾರದಾ ವಾಸೆ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯ ದೇವಿ. ಶೃಂಗೇರಿ ಕುಲದ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯ ದೇವಿ. ಹಣೆಯಲ್ಲಿ ಕುಂಕುಮ, ತಲೆಯಲ್ಲಿ ಮುಡಿದ ಪುಷ್ಪದ ತಾಯಿ, ಕಾಪಾಡು ಶ್ರೀ ಶಾರದಾಂಬಾದೇವಿ. ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಮನ್ಸಲ್ಲಿ ಅವ್ರಿಗೆ ಏನು ಒಳ್ಳೇದಾಗ ಕೃಷ್ಣಪ್ಪನಿಗೆ ಅಂತ ಕೇಳ್ಕೊಂಡಿದ್ಯಾ? ಹಲೋ ಸ್ವಾಮಿ, ಕೃಷ್ಣಪ್ಪರ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಪ್ಪ. ಸಿದ್ದಪ್ಪರಿಗೆ ಒಳ್ಳೇದಾಗಲಿ. ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಮಹಾಮಂಗಳಾರತಿ ಆಗ್ತಿದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ, ಲೋಕಮಾತೆ, ಚಾಮುಂಡೇಶ್ವರಿ, ಶ್ರೀ ಶಾರದಾಂಬೆ, ಸರಸ್ವತಿ, ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ, ನಮೋ ಶಾರದಾಯ. ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ, ಮಂಗಳಾರತಿ ಕೊಡ್ರಿ. ಜನ ಕೂಗಾಡ್ಬಾರ್ದು, ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವ ಆಯ್ತು, ಬಲಗಡೆ ಹೂವ ಆಯ್ತು. ಯಾರಿಗೆ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ? ಬಲಗಡೆ ಹೂವ ಆಯ್ತು. ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಇವತ್ತು ಹಲೋ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಅಷ್ಟೊಳಗೆ, ಸಾಯಂಕಾಲ ಗೋಧುಳಿ ಲಗ್ನ ಎಲ್ಲ ರಸ್ತೆ ಸ್ವಾಮಿ. ಇದು ಎಲ್ಲ ಒಳಗೆ ಎಲ್ಲ ಮಕ್ಳು ಕಿಯಾಪಾಯ ಅಂತ. ಅಲ್ಲ ರೀ, ಹಲೋ ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಸ್ವಾಮಿ, ಸಾಯಂಕಾಲ ಲಿಫ್ಟ್ ಒಳಗೆ. ಹಲೋ ಸಾಯಂಕಾಲ ಗೋಧುಳಿ ಲಗ್ನ. ಅಷ್ಟೊಳಗೆ 6:20 ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು. ಹಲೋ ಇದು ಯಾವ್ದೋ ಒಂದು ಮಗ ಹುಡ್ತಾ ಇತ್ತು, ಇದು ಬಡ್ಕೊಂತವ್ರಿ. ಹುಡ್ತೈತೆ ಮಗ? ಎಲ್ಲಿ ಹುಡ್ತೈತೆ? ಈಗ ಕರ್ಕೊಂಡು ಹೋದ್ರೆ ಬೆಳಿಗ್ಗೆ. ಹೌದಾ?
ಗಂಡ್ ಮಗು ಆಗುತ್ತೆ ಬಿಡು, ಅವ್ರಿಗೆ ಗಂಡ್ ಮಗು ಯಾರ ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ಯಾರೋ ರಿಸರ್ಚ್ ಮಾಡ್ಕೊಂಡೆ ಹೋಗ್ಬಿಟ್ರು ಸೀದಾ ಇಲ್ಲ ನನ್ ಮುಂದೆ, ಅದಕ್ಕೆ ಎತ್ತಿನ ಕಡೆಗೆ ಬಂದೆ. ಗಂಡ್ ಮಗು ಆಗುತ್ತೆ ಅವ್ರಿಗೆ. ಆಯ್ತು ಅವರ ಆಯ್ತು ಆಯ್ತು ಮೇಡಮ್. ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಹಾ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ ಆಯ್ತು ಆಯ್ತು. ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ ಮಗು ಆಗುತ್ತೆ. ಇದು ಇವ್ರು ಗಂಡು ಮಗನ ಇದೆ ಮೇಡಮ್ ಅವರೇ, ಗಂಡು ಮಗನು? ಹಾಂ ಸ್ವಾಮಿ ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುಪ್ರಿಯ ಸ್ವಾಮಿ ಅಂತ. ನಮ್ಮ ಪಾಪ ಬಾಯ್ತು ಅಲ್ಲಿ ಕುಂತವ್ರಲ್ಲ, ಇವ್ರು ಯಾರೋ ಪಾಪ ಅವ್ರಿನ್ನ ಅವ್ರಿಗೆ ಮಗುನೇ ಆಗಿಲ್ಲ ಅಂತ ಪುಸ್ತಕ ಹೋಗಿ ಕೇಳಿದ್ದೀನಿ ಅವ್ರನ್ನೇ ಸ್ವಾಮಿ. ಅವ್ರು ನಮ್ಗೆ ಅಂದ್ರೆ ಹಿಂಗ್ ಕೇಳ್ತಾ ಇದ್ರ, ಯಾರನ್ನ ಕೇಳೋದ್ರಿ ಮಗು, ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ ಮಾಡಿ. ಊಟ ಆಯ್ತಾ ಅಣ್ಣಯ್ಯ? ಹಲೋ ಊಟ ಆಯ್ತಾ ಅಣ್ಣಯ್ಯ? ಯಾರು? ಮಧ್ಯಾಹ್ನ ತಿಥಿಗೆ ಹೋಗ್ದ? ಅವ್ರ ಇವ್ರದಕ್ಕೆ ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಿಗೆ ಹೊರಟ್ನಲ್ಲ. ಹಾ, ಇವನ್ ಯಾರ ಅದೇ ಗೊಲಗೌಡ್ರು ಮಲೆಂಗಣ್ಣ. ನೀವ್ ಯಾರು ಹೇಳು? ನೀನ್ ಬೂಗುನಳ್ಳಿ ನಿಂತಿದ್ದೆ, ಮತ್ತೆ ನೋಡ್ಕೊಂಡು ಹೋದೆ. ನಮ್ಮ ಹುಡುಗ ಬಂದಿದ್ದ, ನಮ್ಮ ಫ್ರೆಂಡ್ ಬಂದಿದ್ರು, ಕೆಂಕೇಶ್ವರ ಆಟೋ ನಿಲ್ಲಿಸ್ತಾವ, ಲಗೇಜ್ ಆಟೋ ನಿಲ್ಲಿಸ್ತಾರಲ್ಲ ಅಂತ. ನೋಡು, ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ಓ ನಮ್ಮ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದಾವ ಸ್ವಾಮಿ. ಹೌದಾ? ಹೋಗ್ ಬಂದ? ನಾನು ಬರೋಣ ಅನ್ಕೊಂಡೆ ಅಣ್ಣಯ್ಯ. ನೀನ್ ಯಾರು? ನಾನ್ ರಾಜ. ಕಿಲೋದೆಲ್ಲ ಕುಯ್ತಲ್ವ ಇವಾಗ ರಗಣ? ಕಿಲೋದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬಿಡೋ, ಸುಮಾರಾಗಿರೋ ಕುಯ್ಯ ಇಳೋದಿಲ್ಲ, ನಮಗೊಂದು 10 ಕಟ್ಟು ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅತ್ತ, ಎಷ್ಟು ಬೇಕಷ್ಟು. ಅಂಬೋಳಿ ಕಾಯಿ ನಿಂದು ಒಬ್ಬಂದ್ರಾಗೆ ಅಲ್ಲ, ಪ್ರಪಂಚಕ್ಕೆ ಇವಾಗೆಲ್ಲ ಗುಜ್ಜಿಯಲ್ಲಿ ಬರೋದು ಪರೇ ಟೈಮು. ಹೌದಾ? ಬಾ ಬೇಕಾದ್ರೆ ಬೆಳಿಗ್ಗೆ ಬಂದು ನಮ್ಮ ಮನೆಗೆ ಯಾರನ್ನ ಕುಯ್ ಕೊಡ್ತಾರಲ್ಲ, ನೀನೇ ಕುಯ್ಕೊಂಡು ಹೋಗ್ಬಾತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ ನಮ್ಗೊಂದು 10 ಕಟ್ಟು ಕೊಡಂಗಿದ್ರು ನೋಡು. ಏನ್ ಎಲ್ಲ ಇವಾಗ ಕಿವಿ ಎಲ್ಲ ಬೂದಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದು ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮ ಅಪ್ಪ ಗಾಡಿ ಕಿತ್ಕೊಂಡು ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಹಾ ಒಂಥರ ಯಾಕೋ ಹೊಟ್ಟೆ ಎಲ್ಲ ತೊಳಸತ್ಕೊಂಡ್ರೆ ನರಸಿಂಹಣ್ಣ, ಯಾಕೋ ಇವಾಗಲೇ ಹೇಳ್ಬಿಡ್ತೀನಿ ನಾನು, ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಸುಪ್ ಇವಾಗಲೇ ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ, ಊಟ ನಿನ್ ಹೇಳೋದೇನು ಬೇಡ, ಯಾತ್ರ ಬೇಡ, ಆಮೇಲೆ ಹೇಳಿದ್ದೀನಿ. ಬ್ಯಾಡಿದ್ರೆ ಬಿಡಪ್ಪ ಹೋಗ್ಲಿ, ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ ನಮ್ಗೆ 7 ಸಲ ಬಿಟ್ಟವನೆ. ಅಪ್ಪ, ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗ ಕಾರ್ ತಾಂತೀನಿ ಅಂತ ಹೇಳಿತ್ತು, ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ಸೇನಹಳ್ಳಿ ಚಿಕ್ಕನಾಯ್ಕನಹಳ್ಳಿದೇವ. 80,000 ರೂಪಾಯಿ ಕೊಡಿ, ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನ್ ಉಳ್ಕೊಂಡು ಸತ್ತೋಗ್ಬಿಡ್ತು. ಹೆಜ್ಜೇನುಳ ಹೆಜ್ಜೆನಳ್ಳಿಗೆ ಕುಕ್ಕೊಂಬಿಟ್ಟು ಬೆಂಕಿ ಹಾಕಿ ಕುಕ್ಕೊಂಬಿಟ್ಟವ್ರೆ ತೋಟದಾಗ, ಅಲ್ಲಿ ಬರ್ಸೇನಹಳ್ಳಿಗೆ. ಬಿಡು ಬಿಡು, ಅದನ್ನೇನ್ ಬೇಡ, ಈಗ ಕಥೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರು ಒಂದ್ 5,000 ಕಾಸು ಬೇಕಾಗಿತ್ತು. ನಾಳೆ ಇಲ್ಲ ರಾಜು, ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರ ರಾಣಿಬೆನ್ನೂರ ಬರ್ತೀನಿ ಅಂತ ಹೇಳಿದ್ನಲ್ಲ, ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟವನಿ. ನಮ್ಮ ಹುಡುಗ ಬಂದಿದ್ದ, ಮಾತಾಡ್ಕೊಂಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉನ್ನಾರ್ವಾಗ ಯಾರೋ ಫೋನ್ ಮಾಡಿರು, ಅಲ್ಲೇನೆ ಬಂದವನೇ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯಲ್ಲ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿರೋದೇ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿರೋದೇ, ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ಅಡಿಕೆ ಹೊರಗಡೆ. ನನ್ಗೆ ಊಟ ಏನ್ ಬೇಡ ಕಮ್ಮಿ ಅಮ್ಮಿ, ಊಟ ಏನ್ ಬೇಡ ನನ್ಗೆ, ಯಾಕೋ ಹೊಟ್ಟೆ ಸರಿ ಇಲ್ಲ. ಹೋಗ್ರಿ ನರಸಿಂಹಣ್ಣ ಅಂತ ಮಾತಾಡ್ ಬರ್ತೀನಿ, ನಡೀರಿ. ಹಲೋ ಹಲೋ ಹೇಳಣ್ಣಯ್ಯ.
ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರತಕ್ ಹೋಗಿ ನೀರ್ ಮುಟ್ಟೋದವನು ಗೊತ್ತಿಲ್ವಾ ನಿಮ್ಮಪ್ಪ? ಓ ನನಗೂ ಯಾಕೋ ನೀರ್ ಮುಟ್ಟೋದ್ ಬಗ್ಗೆ ಮಾತಾಡ್ಬೇಡ ನೀನು. ನೋಡು ಅಂತಿದ್ದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ